ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪಿಶಾಮಕ್ಷಹಂ ತಾರಂ ವಂದೇ ಲಂಕಾ ಭಯಂಕರಂ ಮನೋಜವಂ ಮಾರುತಾತುಲ್ಯ ವೇಗಂ ಜಿತೇಂದ್ರಿಯಾಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ನಮಸ್ತೆ. ಕಪ್ಪೆಗಳ ಗುಂಪೊಂದು ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ 2 ಕಪ್ಪೆಗಳು ಆಯ ತಪ್ಪಿ ಹಳ್ಳಕ್ಕೆ ಬೀಳ್ತವೆ. ತಕ್ಷಣ ಮೇಲಿದ್ದ ಅಷ್ಟು ಕಪ್ಪೆಗಳು ಗುಸುಗುಸು ಅಂತ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ತವೆ. ಒಂದು ಕಪ್ಪೆ ಹೇಳುತ್ತೆ, ಇಷ್ಟು ದೊಡ್ಡ ಹಳ್ಳಕ್ಕೆ ಬಿದ್ದಿದ್ದಾರಲ್ಲ, ಇವರು ಖಂಡಿತವಾಗ್ಲೂ ಮೇಲ್ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಮತ್ತೊಂದು ಕಪ್ಪೆ ಹೇಳುತ್ತೆ, ಇವರು ಪ್ರಯತ್ನ ಪಟ್ಟರು ಜಿಗಿದು ಜಿಗಿದು ಸುಸ್ತಾಗ್ಬೋದು ಅಂತ. ಇನ್ನೊಂದು ಕಪ್ಪೆ ಹೇಳುತ್ತೆ, ಏನಾದರೂ ಇವರು ಅರ್ಧಕ್ಕೆ ಬಂದು ಮತ್ತೆ ಬಿದ್ದರೆ ಗಾಯ ಆಗಿ ಸತ್ರು ಸಾಯ್ಬೋದು ಅಂತ. ಇದ್ಯಾವುದು ಅರಿವಿಲ್ಲದ ಆ 2 ಕಪ್ಪೆಗಳು ಪ್ರಯತ್ನನ ಶುರು ಮಾಡ್ತವೆ. ಮೇಲಿದ್ದಷ್ಟು ಕಪ್ಪೆಗಳು ಒಟ್ಟಿಗೆ ಜೋರಾಗಿ, ಬೇಡ ಬೇಡ, ಬರೋ ಪ್ರಯತ್ನ ಮಾಡಲೇಬೇಡ, ನೀನೇನಾದರೂ ಬಂದರೆ ಬಿದ್ದು ಸಾಯ್ತೀಯಾ ಅಂತ ಹೇಳ್ತವೆ. ಈ ಮಾತನ್ನು ಕೇಳಿಸ್ಕೊಂಡು ಒಂದು ಕಪ್ಪೆ ಪ್ರಯತ್ನನೇ ಬಿಟ್ಬಿಡುತ್ತೆ. ಆದರೆ ಇನ್ನೊಂದು ಕಪ್ಪೆ ಪ್ರಯತ್ನ ಬಿಡೋದಿಲ್ಲ. ಅದು ಜಿಗಿದು ಜಿಗಿದು ಕೊನೆಗೂ ಬರುತ್ತೆ. ಬಂದು ಎಲ್ರಿಗೂ ಖುಷಿಯಿಂದ ಧನ್ಯವಾದ ಹೇಳುತ್ತೆ. ಇದು ಧನ್ಯವಾದ ಹೇಳಿದ ತಕ್ಷಣ ಉಳಿದ ಕಪ್ಪೆಗಳಿಗೆಲ್ಲ ಆಶ್ಚರ್ಯ. ಅಲ್ಲ, ಇವ್ನಿಗೆ ನಾವು ಬರಬೇಡ, ನೀನು ಬೀಳ್ತೀಯಾ, ಬಿದ್ದರೆ ಸತ್ತೋಗ್ತೀಯಾ ಅಂದ್ರು ಭಂಡಧೈರ್ಯ ಮಾಡಿ ಬಂದು ನಮಗೆ ಧನ್ಯವಾದ ಹೇಳ್ತಿದ್ದಾನಲ್ಲ ಅಂತ. ಆವಾಗ ಕಪ್ಪೆ ಹೇಳುತ್ತೆ, ಗೆಳೆಯರೇ, ನನಗೆ ನಿಮ್ಮ ನೋಡಿ ತುಂಬ ಖುಷಿ ಆಯಿತು. ನನಗೆ ಕಿವಿ ಕೇಳಿಸಲ್ಲ, ನೀವೇನು ಹೇಳ್ತಿದ್ರೋ ಅದು ನಂಗೆ ಕೇಳ್ತಾನೆ ಇರಲಿಲ್ಲ. ಆದರೆ ನನಗೆ ನಿಮ್ಮ ನೋಡಿ ಏನನ್ನಿಸ್ತು ಅಂದರೆ, ನನ್ನ ಗೆಳೆಯರೆಲ್ಲ ನಾನು ಬರಬೇಕು ಅಂತ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ನನಗೆ ಪ್ರೋತ್ಸಾಹ ನೀಡ್ತಿದ್ದಾರೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಧೈರ್ಯ ಮಾಡಿ ಬಂದೆ ಅಂತ. ಈ ಮಾತನ್ನು ಕೇಳಿದ ಅಷ್ಟು ಕಪ್ಪೆಗಳು ಬೆಪ್ಪಾಗಿ ನಿಂತು ಬಿಡ್ತವೆ. ಬದುಕಲು ಹೀಗೆ, ನೀನು ಸರಿ ಇಲ್ಲ, ನೀನು ಹಾಗೆ, ನೀನು ಹೀಗೆ, ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ತುಂಬ ಜನ, ಅದರಲ್ಲೂ ಜೊತೆಲಿರೋರೇ ಜಾಸ್ತಿ, ನೆಗೆಟಿವ್ ಥಾಟ್ಸ್ಗಳನ್ನ ನಮ್ಮ ತಲೆಗೆ ತುಂಬ್ತಾ ಇರ್ತಾರೆ. ಆವಾಗ ನಾವು ಕಿವುಡರಾಗಬೇಕು. ಮತ್ತೆ ಸಿಗೋಣ. ಧನ್ಯವಾದಗಳು.